ಪೇಪರ್ ಲೀಕ್ ಅನ್ನೋದು ಕೇವಲ ಈಗ ಆಯ್ತಾ ಅಂತಂದರೆ ಉತ್ತರ ಬಹಳ ಸ್ಪಷ್ಟವಾಗಿದೆ, ಹಿಂದೆ ಕೂಡ ಆಗಿದೆ. ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಮಾತ್ರ ಅಂತಂದರೆ ಬೋರ್ಡ್ ಎಕ್ಸಾಮ್ಗಳಲ್ಲೂ ಕೂಡ ಆಗಿದ್ದು ಉದಾಹರಣೆ ಇದೆ. ಆದರೆ ಬಹುಶಃ ಈಗ ಈ ಪರೀಕ್ಷಾ ಅಕ್ರಮಗಳು ಹಾಗೆ ಶುದ್ಧ ಶಿಕ್ಷಣ ವ್ಯವಸ್ಥೆ ಬಗ್ಗೆ ವಿದ್ಯಾರ್ಥಿಗಳು ನಡೆಸ್ತಾ ಇರುವ ಪ್ರತಿಭಟನೆಗೆ ಸಿಕ್ಕಿರುವ ಗಮನ ಹಾಗೆ ಮನ್ನಣೆ ಹಾಗೆ ರಾಜಕೀಯ ಪ್ರಾತಿನಿಧ್ಯ ಅಥವಾ ರಾಜಕೀಯ ಒಂದು ರೀತಿಯಲ್ಲಿ ಬ್ಯಾಕ್ ಸಪೋರ್ಟ್ ಬಹುಶಃ ಇದು ಇಡೀ ವಿದ್ಯಾರ್ಥಿ ಹೋರಾಟ ಹಾಗೆ ಪರೀಕ್ಷಾ ಅಕ್ರಮಗಳಿಗೆ ಒಂದು ಹೊಸ ಆಯಾಮ ಕೊಡ್ತಿದ್ಯಾ ಅಂತ ಹೇಳಿ. ಖಂಡಿತ ಸ್ಮಿತಾ, ನೋಡಿ ಜಾರ್ಖಂಡ್ನಲ್ಲಿ ಆಗ್ತಾ ಇರೋದು ಇವತ್ತು ನೆನ್ನೆಲ್ಲ 19ನೇ ದಿನ. ಇವತ್ತಿಗೆ ವಿದ್ಯಾರ್ಥಿ ಪ್ರತಿಭಟನೆ 19ನೇ ದಿನ. 19 ದಿನಗಳಲ್ಲಿ ಈಗ ಸರ್ಕಾರ ಕೂಡ ಸಾಕಷ್ಟು ಬಗ್ಗಿದೆ ಅಲ್ಲಿ, ಯಾಕಂದರೆ ಅನಿವಾರ್ಯ ಕೂಡ ಸರ್ಕಾರಕ್ಕೆ. ಹಾಗೆ ನೆಗ್ಲೆಕ್ಟ್ ಮಾಡಲಿಕ್ಕೂ ಬರೋದಿಲ್ಲ ವಿದ್ಯಾರ್ಥಿ ಪ್ರತಿಭಟನೆಯನ್ನು, ವಿದ್ಯಾರ್ಥಿ ಹೋರಾಟವನ್ನು. ಯಾಕಂದರೆ ನೀವು ಜಾರ್ಖಂಡ್ನ ಟೋಟಲ್ ವೋಟರ್ಸ್ ತೆಗೆದುಕೊಂಡ್ರೆ ಮೋರ್ ದ್ಯಾನ್ 60% ಆರ್ ಯೂತ್, ಅಂದರೆ ಯುವ ಮತದಾರರ ಸಂಖ್ಯೆ 60%ಕ್ಕೂ ಹೆಚ್ಚಿದೆ. ಹೀಗಿರುವಾಗ ಹೇಗೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯ? ಮತ್ತು ನೋಡಿ ಏನಾಗ್ತಾ ಇದೆ ಅಲ್ಲಿ, ನಿರಂತರವಾಗಿ ಅವರು ಬೇಡಿಕೆ ಇಟ್ಟಿರೋದೇನು, CBI ತನಿಖೆ ಆಗಬೇಕು ಈ ವಿಚಾರವಾಗಿ ಅಂತ. JPSC ಮತ್ತು JSSC ಎರಡನ್ನೂ ಕೂಡ ಎಕ್ಸಾಮ್ನ ರದ್ದು ಮಾಡಿ ಮರುಪರೀಕ್ಷೆ ಮಾಡುವ ಘೋಷಣೆಯನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿದೆ. ಆದರೆ ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಅಂದರೆ ನೀವು CBI ತನಿಖೆ ಮಾಡಿಸ್ಬೇಕು ಅಂತ. ಯಾಕಂದರೆ ಅಲ್ಲಿನ ರಾಜ್ಯ ಸರ್ಕಾರ CID ತನಿಖೆ ಕೊಟ್ಟಿದೆ. ಸೊ ಈಗ ಬಂದ ಮತ್ತೊಂದು ಅಪ್ಡೇಟ್ ಏನಂದರೆ CID ತನಿಖೆಯ ಜೊತೆಗೆ ED ತನಿಖೆಯನ್ನು ಕೂಡ ಪರಿಶೀಲಿಸ್ತಾ ಇದೆ. ಯಾಕೆ ಪ್ರತಿಯೊಂದಕ್ಕೂ CBI ಅಂತ ಯಾಕೆ ಕೇಳ್ತೀರಿ ಅನ್ನೋಂಥ ಪ್ರಶ್ನೆಯನ್ನು ಅಲ್ಲಿನ ಸರ್ಕಾರ ಮಾಡ್ತಾ ಇದೆ ಅಂತ. ಬಟ್ ಇದನ್ನು ನೀವು ಪೊಲಿಟಿಕಲಿ ನೋಡೋದಾದರೆ, ಈಗ CJP ಹೋರಾಟ ಆದಾಗ ಕಾಂಗ್ರೆಸ್ ಬೀದಿಗಿಳಿದು ಅಲ್ಲಿ ಪ್ರತಿಭಟನೆ ಮಾಡಿತ್ತಲ್ಲ, ಅದನ್ನೇ ಈಗ BJP ಅಸ್ತ್ರ ಮಾಡ್ಕೊಂಡಿದೆ ಸಹಜವಾಗಿ. ಸಂಸತ್ತಿನಲ್ಲಿ ಏನು ಕೇಳ್ತಾ ಇದ್ದಾರೆ ಅವರು, ಅಮಿತ್ ಶಾ ಅವರು ಬಂದು ಉತ್ತರ ಕೊಡಬೇಕು ಅಂತ ಹೇಳಿ. ಹೀಗಿರುವಾಗ ನೀವು ಜಾರ್ಖಂಡ್ನ ಬೀದಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮಾಡಿದ್ರಲ್ಲ, ಅದನ್ನ ಯಾಕೆ ಸಮರ್ಥನೆ ಮಾಡ್ಕೊಳ್ತೀರಿ? ಸಹಜವಾದಂಥ ಅತ್ಯಂತ ಸ್ವಾಭಾವಿಕವಾದ ಪ್ರಶ್ನೆ, ರಾಜಕೀಯವಾಗಿ ಕೂಡ ಚರ್ಚೆಗೆ ಆಸ್ಪದವನ್ನು ಕೊಡ್ತಾ ಇದೆ. ಅಲ್ಲೂ ಕೂಡ ಉಪವಾಸ ನಡೀತಾ ಇದೆ, ಅಲ್ಲೂ ಕೂಡ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಅಂದರೆ ಆ ಹೋರಾಟಕ್ಕೂ ಈ ಹೋರಾಟಕ್ಕೂ ಮೇಲ್ನೋಟಕ್ಕೆ ಹಲವು ಸಾಮ್ಯತೆ ಇರುವಾಗ ನೀವು ಡಬಲ್ ಸ್ಟ್ಯಾಂಡರ್ಡ್ ಹೇಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ BJP ಕೇಳ್ತಾ ಇದೆ. ಬಹುಶಃ BJPಗೆ ಇದು ಸಂಸತ್ನಲ್ಲಿ ಅಸ್ತ್ರ ಆಗ್ತಾ ಇದೆ. ಒಂದು ಮೂಲದ ಮಾಹಿತಿಯ ಪ್ರಕಾರ BJP ಸಂಸದರೇ ಈ ವಿಚಾರವನ್ನು ಪ್ರಸ್ತಾವ ಮಾಡಿ, ಅಂದರೆ ಕಾಂಗ್ರೆಸ್ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಅವರೇ ಹೋರಾಟದ ಹಾದಿಯನ್ನು ಹಿಡಿಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆಯೂ ಕೂಡ ಇದೆ. ಸಾಮಾನ್ಯವಾಗಿ ಆಡಳಿತ ಪಕ್ಷ ಸದನದಲ್ಲಿ ಹೋರಾಟಕ್ಕೆ ಇಳಿಯೋದಿಲ್ಲ, ಆ ಹಂತಕ್ಕೂ ಕೂಡ ಹೋಗ್ಬೋದು. ಏನಾದರೂ ಕಾಂಗ್ರೆಸ್ ತನ್ನ ಈಗ ಕಲಾಪ ನಡೆಸಲಿಕ್ಕೆ ಬಿಡ್ತಾ ಇಲ್ವಲ್ಲ, ಆ ನಿಲುವನ್ನು ಬದಲಿಸ್ಕೊಳ್ಳದೆ ಹೋದರೆ ಅಂಥದ್ದೊಂದು ಬೆಳವಣಿಗೆಗೂ ಕೂಡ ಸಂಸತ್ ಸಾಕ್ಷಿ ಆಗ್ಬೋದು ಅನ್ನುವಂಥ ಸಾಧ್ಯತೆಗಳು ಕೂಡ ಕಣ್ಣೆದುರಿಗೆ ಇದೆ. ಬಹುಶಃ ನೋಡಿ, ಕರ್ನಾಟಕಕ್ಕೂ ಕೂಡ ಇದು ಕನೆಕ್ಟ್ ಆಗುತ್ತೆ. ಈಗ KPSCಯ ಹೋರಾಟವನ್ನು ನಾವು ನೋಡಿದ್ದೀವಿ. ನೆಕ್ಸ್ಟ್ ಪ್ಯಾಕೇಜಲ್ಲಿ ಅದೇ ಡೀಟೇಲ್ಸ್ನ ನಾವು ಕೊಡ್ತಾ ಇದ್ದೀವಿ ಸ್ಮಿತಾ. KPSCಯಲ್ಲಿ ಏನೆಲ್ಲ ಹಗರಣ ಆಯಿತು, ಏನೆಲ್ಲ ಪರೀಕ್ಷಾ ಅಕ್ರಮಗಳಾಯಿತು ನೋಡಿ. ಒಂದು ಪೇಪರ್ ಲೀಕ್ ಅನ್ನೋದು ಸಿಸ್ಟಮ್ಮೇ ಶೇಕ್ ಆಗೋ ಹಾಗೆ ಮಾಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಅಂದರೆ ಇದು 80ರ ದಶಕದಲ್ಲಿ ಭಾಳ ಚರ್ಚೆಯಲ್ಲಿದ್ದೇನು ಗೊತ್ತಾ, ಯುವಶಕ್ತಿ ಬೀದಿಗಿಳಿದ್ರೆ ಸರ್ಕಾರವನ್ನೇ ಬೀಳಿಸಬಲ್ಲರು ಅನ್ನೋದು. ಯಾಕೆ ಅವಾಗಿತ್ತು ಅಂದರೆ ಆಗ ವಿದ್ಯಾರ್ಥಿ ಚುನಾವಣೆಗಳಾಗ್ತಾ ಇತ್ತು, ವಿದ್ಯಾರ್ಥಿ ಸಂಘಟನೆಗಳು ಭಾಳ ಆಕ್ಟಿವ್ ಆಗಿತ್ತು. ಬಟ್ ಇವತ್ತಿಗೆ ಸ್ಮಿತಾ, ನೀವು ಕಾಲೇಜಿಗೆ ಸೇರಬೇಕಿದ್ರೆ ಬರ್ಕೊಡ್ಬೇಕು ಮೊದಲೇ ಒಂದು ಶರ ಬರ್ಸ್ಕೋತಾರೆ ಅವರು. ಏನಂತ, ನಾನು ಯಾವುದೇ ವಿದ್ಯಾರ್ಥಿ ಸಂಘವನ್ನು ಕಟ್ಟೋದಿಲ್ಲ, ವಿದ್ಯಾರ್ಥಿ ಚುನಾವಣೆಗಳಲ್ಲಿ ಭಾಗವಹಿಸೋದಿಲ್ಲ ಅಂಥೇಳಿ. ಯಾವಾಗ ವೀರೇಂದ್ರ ಪಾಟೀಲ್ರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾಗ, KH ರಂಗನಾಥ್ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿ ಚುನಾವಣೆಗಳನ್ನ ಬ್ಯಾನ್ ಮಾಡ್ತಾರೆ. ಅದಾದ ನಂತರ ಅದರ ಫೋರ್ಸ್ ಹೊರನೋಟಕ್ಕೆ ಕಡಿಮೆ ಆಗಿದ್ದು, ಒಳಗಿದ್ದೇ ಇತ್ತದು. ಈಗ ನೋಡಿ, ಅಧಿಕೃತವಾಗಿಯೇ ಈಗ ಸಚಿವ ಸಂಪುಟ ಒಂದು ತೀರ್ಮಾನ ತೆಗೆದುಕೊಂಡಿದೆ ಕರ್ನಾಟಕದಲ್ಲಿ, ಮತ್ತೆ ವಿದ್ಯಾರ್ಥಿ ಚುನಾವಣೆಗಳನ್ನ, ವಿದ್ಯಾರ್ಥಿ ಸಂಘಗಳನ್ನ ಕಾಲೇಜುಗಳಲ್ಲಿ ಮರುಪ್ರಾರಂಭ ಮಾಡಬೇಕು ಅನ್ನುವಂಥ ಅಧಿಕೃತವಾದಂಥ ತೀರ್ಮಾನ ಸಚಿವ ಸಂಪುಟದಲ್ಲಾಗಿದೆ. ಅಂದರೆ ವಿದ್ಯಾರ್ಥಿ ಸಂಘಟನೆಗಳು, ವಿದ್ಯಾರ್ಥಿ ಹೋರಾಟ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದು ಕೇವಲ ಕೃತಕ ಅಲ್ಲ, ಸ್ವಾಭಾವಿಕವಾಗಿಯೂ ಆಗ್ತಾ ಇದೆ ಅನ್ನೋದನ್ನ ಮನಗಂಡೆ ಸರ್ಕಾರ ಕೂಡ ಅಂಥದ್ದೊಂದು ಹೆಜ್ಜೆಯನ್ನು ಮುಂದಿಟ್ಟಿರುವಂಥ ಸಾಧ್ಯತೆ ಇದೆ. ಅದರ ಇಂಪ್ಯಾಕ್ಟ್ ಏನಾಗುತ್ತೆ ನಾವು KPSCಯಲ್ಲಿ ನೋಡಿದ್ದೇವೆ. ನೆಕ್ಸ್ಟ್ ಪ್ಯಾಕೇಜ್ ನಂತರ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ಮಿತಾ. ನಿಜ, ಈ ರಾಜಕೀಯ ಆಯಾಮದ ಬಗ್ಗೆ ಕೂಡ ಮಾತನಾಡ್ತಾ ಇದ್ರಿ. ಈಗ ಒಂದು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಂತರ್ ಮಂತರ್ನಲ್ಲಿ ಆದ ಪ್ರತಿಭಟನೆ, ಅದಾದ ನಂತರದಲ್ಲಿ ನಡೀತಾ ಇರುವ ಜಾರ್ಖಂಡ್ನ ಪ್ರತಿಭಟನೆ, ಇಲ್ಲಿ ಯಾವ ಪಕ್ಷ ಆಡಳಿತದಲ್ಲಿ ಕೇಂದ್ರದಲ್ಲಿ ಇದೆಯೋ ಜಾರ್ಖಂಡ್ನಲ್ಲಿ ವಿರೋಧ ಪಕ್ಷ. ಸೊ ಈ ಆರೋಪ ಪ್ರತ್ಯಾರೋಪಗಳು ಹಾಗೆ ಸರ್ಕಾರ ಸರಾಗವಾಗಿ ನಡಿಲಿಕ್ಕೆ ಬೇಕಾದ ಹಾಗೆ ಅಧಿವೇಶನಗಳು ಸರಾಗವಾಗಿ ನಡಿಬೇಕಾದ ಪರಿಸ್ಥಿತಿಯನ್ನ ತಲೆ ಕೆಳಗೆ ಮಾಡೋ ಪ್ರಯತ್ನಗಳು ಎರಡೂ ಕಡೆ ಆಗ್ತಾ ಇದೆ ಅಂತ. ನಿಜ ಸ್ಮಿತಾ, ನೋಡಿ ಏನಾಗ್ತಾ ಇದೆ, ಸಂಸತ್ತಿನಲ್ಲಿ ಅದರಲ್ಲೂ ಅಧಿವೇಶನದ ಸಂದರ್ಭಗಳಲ್ಲಿ ಸಹಜವಾಗಿ ವಿರೋಧ ಪಕ್ಷಗಳು ಒಂದು ಅಸ್ತ್ರವನ್ನು ಮಾಡಿಕೊಳ್ಳುತ್ತೆ. ಈ ಬಾರಿ ಏನು ಮಾಡ್ತು ಕಾಂಗ್ರೆಸ್ ಅತ್ಯಂತ ಪ್ರಧಾನ ಅಸ್ತ್ರ, ಪ್ರಮುಖ ಅಸ್ತ್ರ ಮಾಡಿಕೊಂಡಿದ್ದೆ ಪೇಪರ್ ಲೀಕ್, ನೀಟ್ ಎಕ್ಸಾಮ್, ಅದರ ಅಕ್ರಮ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿಗಳ ನಿವಾಸದ ಮುಂದೆ ಹೋಗಿ ಬೀದಿಯಲ್ಲಿ ಕೂತ್ಕೊಂಡ್ರು. ಆದರೆ ಯಾವಾಗ ಜಾರ್ಖಂಡ್ನ ವಿಚಾರ ಬಂತು, ಏನಿತ್ತು ಅವರ ಉತ್ತರ? ಒಂದು ಟ್ವೀಟ್.
ಅದನ್ನು ಬಿಟ್ಟು ಬೇರೆ ಉತ್ತರ ಇಲ್ಲ. ಸಹಜವಾಗಿ ಇದು ಕ್ವಶನಬಲ್ ಅಲ್ವಾ, ಪ್ರಶ್ನಾರ್ಹ ಅಲ್ವಾ? ಯಾರು ಉತ್ತರಾತೀತರಲ್ವಲ್ಲ, ವಿರೋಧ ಪಕ್ಷದಲ್ಲಿ ಇದ್ದ ಕೂಡಲೇ ಅವ್ರು ಉತ್ತರದಾಯಿತು ಇಲ್ಲ ಅಂತ ಅಲ್ಲ. ನಿಜ, ಒಂದು ಎಸ್ಟಾಬ್ಲಿಷ್ಮೆಂಟ್ ಅಂತ ಇದ್ಮೇಲೆ, ಒಂದು ಆಡಳಿತ ಅಂತ ಇದ್ಮೇಲೆ, ಒಂದು ಸರ್ಕಾರ ಅಂತ ಇದ್ಮೇಲೆ ಅವ್ರದ್ದು ಸ್ವಾಭಾವಿಕವಾದಂಥ ಉತ್ತರದಾಯಿತು. ಆದರೆ ವಿರೋಧ ಪಕ್ಷದವರು ತಮ್ಮ ನಿಲುವನ್ನೇ ಬಿಟ್ಟು ನಂದು ದೆಹಲಿಯಲ್ಲಿ ಒಂದು ನಿಲುವು, ಜಾರ್ಖಂಡ್ನಲ್ಲಿ ಮತ್ತೊಂದು ನಿಲುವು ಅಂತ ಹೇಗಾಗುತ್ತೆ? ಒಂದೇ ವಿಚಾರ, ಒಂದೇ ಹೋರಾಟ, ಅದೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು, ಅಂಥದ್ದೇ ಎಕ್ಸಾಮ್ ಇಲ್ಲೂ ಕೂಡ ಅಕ್ರಮ ನಡೆದಿರುವಂಥದ್ದು. ಹೀಗಿರುವಾಗ ಅದು ಹೇಗೆ ಎರಡೆರಡು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅನ್ನೋದೇ ಈಗ ಚರ್ಚೆಗೆ ಕೇಂದ್ರ ಬಿಂದು ಆಗಿರೋದು. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಸಂಸತ್ತಲ್ಲಿ ನಿಂತು ಅಮಿತ್ ಶಾ ಅವರ ಉತ್ತರವನ್ನು ಬಯಸುವಾಗ ಯಾವ CJPಯ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು ಅಂಥೇಳಿ ಅವರು ಇನ್ನೂ ಹಲವೆಲ್ಲ ಆರೋಪಗಳಿದೆ. ಅದಕ್ಕಿಂತಲೂ ಭೀಕರವಾದಂಥ ದೃಶ್ಯಗಳು ಜಾರ್ಖಂಡ್ನಿಂದ ಬಂದಿದೆ. ಒಂದೆರಡು ದೃಶ್ಯಗಳಲ್ಲ, ಅದು ಸರಣಿ ದೃಶ್ಯಗಳು. ಹಾಗಾದರೆ ಅದು ಕಣ್ಣಿಗೆ ಬಿದ್ದಿಲ್ವಾ? ಇದೇ ರಾಹುಲ್ ಗಾಂಧಿ ಸಂಸತ್ ಮುಂದೆ ನಿಂತ್ಕೊಂಡು ಫೋಟೋಗಳನ್ನ ತೋರಿಸಿದ್ರು, ಯಾವ್ಯಾವ ರೀತಿ ಲಾಠಿ ಚಾರ್ಜ್ ಆಗಿದೆ, ಯಾವ್ಯಾವ ರೀತಿ ಹಲ್ಲೆ ಆಗಿದೆ ಅಂತೇಳಿ. ವಿದ್ಯಾರ್ಥಿಗಳನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಅವರ ಶರ್ಟನ್ನು ಬಿಚ್ಚಿ ತೋರಿಸಿದ್ರು, ನೋಡಿ ಇಲ್ಲಿ ಹೊಡೆದಿದ್ದಾರೆ ಅಂತ. ಅದೇ ಆ ಒಂದು ಕೆಲಸ ಒಬ್ಬ ಅಪೋಸಿಷನ್ ಲೀಡರ್ ಆಗಿ ಆ ಕೆಲಸವನ್ನು ಜಾರ್ಖಂಡ್ನಲ್ಲಿ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥ ಸಹಜವಾದ ಪ್ರಶ್ನೆ. ಅಂದರೆ ಒಂದು ನ್ಯಾಚುರಲ್ ಜಸ್ಟಿಸ್ ಅಂತ ಇರುತ್ತಲ್ಲ ಸ್ಮಿತಾ, ಅದು ಎಲ್ಲಿ ಹೋಯಿತು ಅನ್ನುವಂಥದ್ದು ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರೋಂಥ ವಿಚಾರ. ಅದಕ್ಕೆ ಒಂದು ಉತ್ತರದಾಯಿತ್ವವನ್ನು ತೋರಿಸಬೇಕಾಗುತ್ತೆ. ನೋಡಿ, ಖಂಡಿಸೋದಾದರೆ ಎರಡನ್ನೂ ಖಂಡಿಸಬೇಕು. ಈಗ ಒಂದನ್ನು ನಾನು ಖಂಡಿಸ್ತೀನಿ, ಮತ್ತೊಂದನ್ನು ಖಂಡಿಸೋದಿಲ್ಲ ಅಂದರೆ ಅದಕ್ಕೆ ಅವರು ಉತ್ತರವನ್ನಾದರೂ ಕೊಡಬೇಕು, ಯಾಕೆ ನಾನು ಖಂಡಿಸ್ತಿಲ್ಲ ಅಂಥೇಳಿ. ಕೇವಲ ಒಂದು ಟ್ವೀಟ್ ಮಾಡಿಬಿಟ್ಟು ಸುಮ್ಮನಾದರೆ ಅದು ಉತ್ತರದಾಯಿತ್ವ ಅಂತ ಅನ್ಸ್ಕೊಳ್ಳೋದಿಲ್ಲ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.